ಪಾರ್ಲಿಮೆಂಟ್ ಅಂದ ತಕ್ಷಣ ಮಂಡ್ಯದ ಯಾವಾಗಲೂ ಇಂಡಿಯಾ ಲೆವೆಲ್ ಸದ್ದು ಹಾಗೆ ಆಗುತ್ತೆ. ಹಲವಾರು ಕಾರಣಗಳಿಂದ ಹಲವಾರು ದಶಕದಿಂದ ರಾಜಕಾರಣ ನೋಡ್ತಾ ಬರ್ತಿದ್ದೀವಿ. ನೀವು ಹತ್ತಿರದಿಂದ ಇನ್ನೂ ಚೆನ್ನಾಗಿ ಬಲ್ಲವರು. ಮಂಡ್ಯ ಈ ಭಾಗ ಹೇಗಿರುತ್ತೆ? ಮಂಡ್ಯ ಈ ಸಲ ನನಗೆ ಕಾನ್ಫಿಡೆನ್ಸ್ ಇದೆ. 7ಕ್ಕೆ 6 ನಮಗೆ ಗೆಲ್ಸ್ಕೊಟ್ಟಿರೋರು. ಈ 5 ಗ್ಯಾರಂಟಿ ಇಡೀ ರಾಜ್ಯದಲ್ಲಿ 90% ಜನಕ್ಕೆ ತಲುಪ್ತಾ ಇದೆ. ಈ 5 ಗ್ಯಾರಂಟಿ ಇರ್ಬೋದು, ರೈತರು ಕೊಟ್ಟಿರ್ತಕ್ಕಂಥ 2,2 ಸಾವಿರ ಇರ್ಬೋದು, ಒಬ್ಬ ಮಧ್ಯವರ್ತಿಯಿಂದ ತೊಂದರೆ ಇಲ್ಲ. ನೇರ ಅವ್ರ ಅಕೌಂಟ್ಗೆ ಹೋಗುತ್ತೆ. ಯಾರನ್ನೂ ಅರ್ಜಿ ಇಟ್ಕೊಂಡು ತಾಲೂಕು ಆಫೀಸ್ ಮುಂದೆ ಹೋಗಿಲ್ಲ, ಅಥವಾ 2,000 ರೂಪಾಯಿ ಕೊಡ್ತಾರೆ ಅಂತ 100 ರೂಪಾಯಿ ಲಂಚ ಕೊಡಂಗಿಲ್ಲ. ಸಂಪೂರ್ಣವಾಗಿ ಅವ್ರ ಮನೆಗೆ ತಲುಪುತ್ತೆ. 2,000ಕ್ಕೆ 2,000 ಕೇಂದ್ರ ಕೊಡ್ತಿಲ್ಲ, ನೀವು 2,000 ಕೊಡ್ತಾ ಇದ್ದೀರಿ. ಅದನ್ನು ಮೀರಿ ನೀವೇನಾದ್ರೂ ಸಹಾಯ ಮಾಡ್ಬೋದು, ನೀವು ಕೊಡ್ಬೋದು, ಆ ಮೂಲಕ ನಾವು ತೋರಿಸ್ತೀವಿ ಏನು ಅನ್ನೋ ಆಲೋಚನೆಯೂ ಇದೆಯಾ? ಒಂದು ಸಿಸ್ಟಮ್ನಲ್ಲಿ ಯಾರ್ಯಾರು ಯಾವ್ಯಾವ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋದು ಸಂವಿಧಾನದಲ್ಲಿ ನಮಗೆ ಗೈಡ್ಲೈನ್ಸ್ ಇದೆ. ಡೆಮಾಕ್ರಸಿ ಸಿಸ್ಟಮ್ ಇದೆ. ಅವ್ರು ಕೊಡಲಿಲ್ಲ ಅಂದ ತಕ್ಷಣವೇ ನಾವೇ ಮಾಡಿಬಿಡ್ತೀವಿ ಅಂತಲ್ಲ. ನಾವು ರೈತರ ಪರವಾಗಿ ನಿಲ್ತೀವಿ. ರೈತರಿಗೆ ಏನು ಅವರ ತೊಂದರೆನ ಬಗೆಹರಿಸಲಿಕ್ಕೆ ಸಾಧ್ಯ ಬಗೆಹರಿಸ್ತೀವಿ, ಆದರೆ ಅವ್ರು ಕೊಡದಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಂಡ್ಯ ರಾಜಕಾರಣದಲ್ಲಿ ನಿಮ್ಮ ಆಶೀರ್ವಾದ ಇಲ್ಲದೆ ಅಥವಾ ನಿಮ್ಮ ಸಪೋರ್ಟ್ ಇಲ್ಲದೆ ಆ ವ್ಯಕ್ತಿ ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತ ಹಲವಾರು ಜನ ಹಲವಾರು ಚರ್ಚೆ ವಿಷಯಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ. ಕಳೆದ ಬಾರಿ ಚುನಾವಣೆ ಇಟ್ಕೊಳ್ಳೋಣ, ಎಲ್ಲೊಂದು ಕಡೆ ಚಲುವರಾಯಸ್ವಾಮಿ ಅವರು ಸಾಥ್ ಕೊಟ್ಟಿದ್ರೆ JDSನ ಆ ವ್ಯಕ್ತಿ ಗೆಲ್ತಿದ್ರು ಅಂತ, ಅಥವಾ ಇನ್ನೊಂದು ಕಡೆ ಸ್ವಾಭಿಮಾನಕ್ಕೆ ಸಾಥ್ ಕೊಟ್ಟರು ಹಾಗಾಗಿ ಮೇಡಮ್ ಗೆದ್ರು ಅಂತ. ಈ ಬಾರಿ ಅಖಾಡ ಹೇಗಿದೆ? ಕಳೆದ ಬಾರಿ ಸ್ಪಷ್ಟವಾಗಿ JDS ಕಾಂಗ್ರೆಸ್ಸು ಒಂದಾಯಿತು. ಆವಾಗ ಅಲ್ಲಿಯ ಲೋಕಲ್ ಪರಿಸ್ಥಿತಿಯನ್ನು ಅವರು 8ಕ್ಕೆ 8 ಗೆದ್ದಿದ್ದೀವಿ, 3 ಜನ ಮಂತ್ರಿ ಇದ್ದೀವಿ, ನಾನೇ ಮುಖ್ಯಮಂತ್ರಿ ಇದ್ದೀನಿ ಅನ್ನೋ ಒಂದು ಅವರಿಗೆ ತುಂಬ ಏನಂತಾರೆ ಅದಕ್ಕೆ ಪದ ಗೊತ್ತಿಲ್ಲ, ತುಂಬ ಆತ್ಮವಿಶ್ವಾಸ ಜಾಸ್ತಿ ಆಯಿತು ಅಂತ ಕಾಣುತ್ತೆ. ಯಾರನ್ನು ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೋದ್ರು. ಬಟ್ ನೀವು ಸ್ವಾಭಿಮಾನಿ ಸುಮಲತಾ ಅಂಬರೀಶ್ ಅವ್ರಿಗೆ ಸಾಥ್ ಕೊಟ್ರಿ. ಆಗ ನಾವೇನು ನೇರ ಸಾಥ್ ಕೊಡಲಿಲ್ಲ, ಬಟ್ ನಾವು ಸೈಲೆಂಟ್ ಆದೋ. ನಾವು ಅವರು ನಮ್ಮನ್ನು ಅವಶ್ಯಕತೆ ಇಲ್ಲ ಅನ್ನೋ ಥರ ಮಾಡಿದ್ರು, ನಾವು ಸೈಲೆಂಟ್ ಆದೋ. ನಮ್ಮ ಜನ ಆಡಳಿತದಲ್ಲಿ ಅವರು 12 ತಿಂಗಳಲ್ಲಿ ಮಂಡ್ಯ ಕಡೆ ಗಮನ ಹರಿಸ್ತಿಲ್ಲ. ಸುಮಲತಾ ಅಂಬರೀಶ್ ಅವ್ರಿಗೆ ಕಾಂಗ್ರೆಸ್ನಲ್ಲಿ ಜಾಗ ಇಲ್ಲ ಸದ್ಯಕ್ಕೆ. ಅಲ್ಲೆಲ್ಲ ಪಾಪ ಅವ್ರು ಕಾಂಗ್ರೆಸ್ಗೆ ಬಂದೇ ಇಲ್ಲ. ಅಲ್ಲ, ಜಾಗ ಬರೋದಾದ್ರೂ ಜಾಗ ಇದೆ. ಈಗ ಅವ್ರು ಕೇಳದಲ್ಲೇ ನೋಡಿ, ನೀವೇ ಹೇಳಿದ್ರಿ ಕಾಂಗ್ರೆಸ್ಸಿನ ಇಂಡೈರೆಕ್ಟ್ ಆಗಿ ಅವ್ರಿಗೆ ಬೆಂಬಲ ಇತ್ತು ಲಾಸ್ಟ್ ಟೈಮ್ ಗೆಲ್ಲಕ್ಕೆ ಅಂತ. ಅವ್ರು ಹೇಳೇ ಇಲ್ಲ ಎಲ್ಲೂ. ಕಾಂಗ್ರೆಸ್ನ ನಾನು ಗೆಲುವಿಗೆ ಸಹಾಯ ಮಾಡಿದ್ರು ಅಂತ ಎಲ್ಲೂ ಹೇಳಿಲ್ಲ. ಹೇಳಿದಾರ ಎಲ್ಲಾರ? ಚರ್ಚೆ ಆಗಿತ್ತು ಅಷ್ಟೇ. ಅಲ್ಲಲ್ಲ, ಚರ್ಚೆ 1000 ಆಗಲಿ, ಅವ್ರ ಬಾಯಿನಲ್ಲಿ ಎಲ್ಲರೂ ಹೇಳಿದಾರ? ಹಂಗಿಲ್ಲ. ಮತ್ತು ಗೆದ್ದಾದ್ಮೇಲೆ ಅವ್ರು ಕಾಂಗ್ರೆಸ್ನವ್ರ ಜೊತೆ ಸಂಪರ್ಕ ಇಲ್ಲ. ನಮ್ಮ ಜೊತೆ ವಿಶ್ವಾಸ ಆಗಿರೋದು ಬಿಡಿ. ಜಿಲ್ಲೆಯವರು ಜಿಲ್ಲಾ ರಾಜಕಾರಣದಲ್ಲಿ ಯಾವುದೇ ಪಕ್ಷದ ಜೊತೆ ಒಬ್ಬ ಇಂಡಿಪೆಂಡೆಂಟ್ ಸಂಸದರು ಇರಬೇಕಾದಂಥ ರೀತಿಯಲ್ಲಿ ಅವರು ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಅವರ ಮಧ್ಯದಲ್ಲಿ ಯಾವುದೇ ಡಿಫರೆನ್ಸ್ ಇಲ್ಲ, ಇದಿಲ್ಲ. ಬಟ್ ಆದರೆ ಕಾಂಗ್ರೆಸ್ ಪಕ್ಷ ಅಂತ ಎಲ್ಲೂ ಅವರು ಬಂದಿಲ್ಲ. ಅದಾದಮೇಲೆ ಅವರು ಮೋದಿಯರ ಈ ರಾಷ್ಟ್ರದ ಏನೋ ಒಂದು ಅವ್ರ ಬಗ್ಗೆ ಅಭಿಮಾನ ಇಟ್ಟು ಮೋದಿ ಜೊತೆ ಹೋದರು, ಮಾತಾಡಿದ್ರು. ಮೋದಿ ಚುನಾವಣೆಗಿಂತ 23 ಚುನಾವಣೆಗಿಂತ ನಂತರ ಮೋದಿಯವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ರು. ಈ 23 ಅಸೆಂಬ್ಲಿ ಚುನಾವಣೆಯಲ್ಲಿ ಎಲ್ಲ BJP ಅಭ್ಯರ್ಥಿಗಳ ಜೊತೆ ಕ್ಯಾಂಪೇನ್ ಮಾಡಿದ್ರು. ಅವರು ಸಂಪೂರ್ಣವಾಗಿ BJP ಜೊತೆ ಇದಾಗಿದ್ದಾರೆ. ಹಾಗಾಗಿ ಮೇಡಮ್ ಬಗ್ಗೆ ನಮಗೆ ಗೌರವ ಇದೆ, ಅಂಬರೀಷ್ ಬಗ್ಗೆ ಗೌರವ ಇತ್ತು. ಅದರಿಂದ ರಾಜಕಾರಣ ಅವ್ರಿಗೆ ಎಲ್ಲಿ ಖುಷಿ ಆಗುತ್ತೆ ಅಲ್ಲಿ ಮಾಡಲಿ, ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೆ, ಯಾರು ಲೀಡ್ರ್ ಜೊತೆ ಇರಬೇಕು ಅನಿಸುತ್ತೆ ಅವ್ರು ಇರಲಿ. ಬಟ್ ನಮ್ಮ ಜೊತೆ ಅವ್ರು ಯಾವತ್ತೂ ರಾಜಕಾರಣ ಚರ್ಚೆ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ನವ್ರು ಯಾರು ಈ ಜೊತೆ ಸಂಪರ್ಕನೂ ಇಲ್ಲ. ಹಾಗಾಗಿ ಆ ವಿಚಾರ ಇಲ್ಲಿ ಪ್ರಸ್ತಾಪ ಬರಲ್ಲ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.